ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಎಷ್ಟು ಜನ ಗುರು ಎಷ್ಟು ಜನ ಕಾಮೆಂಟ್ ಮಾಡ್ತಾ ಇದ್ರು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡು ಅಂತ. ನನಗೆ ಅದೇನೋ ಇಂಟ್ರೆಸ್ಟೇ ಬರಲಿಲ್ಲ ಗುರು ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಈ ಸೀಸನು. ಹಂಗೆ ಸ್ಟಕ್ಕಾಗಿ ಸ್ಟಾಪ್ ಮಾಡಿಬಿಟ್ಟೆ, ನಾನು ನೋಡೋದೇ ಬಿಟ್ಬಿಟ್ಟೆ ಬಿಗ್ ಬಾಸ್ನ. ಜಗ್ಗು ಭಯ ಅವ್ರು ಈಚೆ ಕಡೆ ಎಕ್ಸಿಟ್ ಆಗ್ತಾ ಇದ್ದಂಗೆ ಅಲ್ಲೇ ನನಗೆ ಒಂಥರ ಕ್ರೇಜ್ ಗೀಸ್ ಏನಿತ್ತು ಈ ಸೀಸನ್ದು ಹಂಗೆ ಟಕ್ಕನಂಗೆ ಒಂಥರ ಎಲ್ಲರಿಗೂ ಕಮ್ಮಿ ಆಯಿತು ಟೈಮಲ್ಲಿ. ಮತ್ತೆ ಕಿಕ್ ಸ್ಟಾರ್ಟ್ ಆಯಿತು ಯಾವಾಗ ಈ ರೀಪ್ಲೇಸ್ಮೆಂಟ್ಗಳ ಥರ ಕರ್ಕೊಂಬಂದ್ರಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ಆಯ್ತಲ್ಲ, ಅವಾಗ ಇನ್ನೂ ಮತ್ತೆ ಕಿಕ್ ಸ್ಟಾರ್ಟ್ ಆಯಿತು. ಸೊ ಈ ಸೀಸನ್ ಹಂಗೆ ಚೆನ್ನಾಗಿ ಹೋಗಿದೆ, ಬಟ್ ನಾನು ಅಷ್ಟೊಂದು ಏನು ಫಾಲೋ ಅಪ್ ಮಾಡಿಲ್ಲ ಈ ಸೀಸನ್ನ. ವಿಡಿಯೋ ಮಾಡು ಅಂತ ಸಿಕ್ಕಾಪಟ್ಟೆ ಜನ ನನಗೆ IPL ಆಕ್ಷನಲ್ಲಿ ಜೊತೆಗೆ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅದು ಇದೆಲ್ಲ ಬಂತಲ್ಲ, ಅವಾಗ ಸಿಕ್ಕಾಪಟ್ಟೆ ಒಂಥರ ಆ ಕಡೆ ಹೋಗ್ಬಿಟ್ಟಿದೆ, ಬಿಗ್ ಬಾಸ್ ಕಡೆ ಇರಲಿಲ್ಲ ನಾನು. ಟು ಬಿ ಹಾನೆಸ್ಟು ಅಷ್ಟೊಂದಾಗಿ ಈ ಸೀಸನ್ ನಾನು ಫಾಲೋ ಅಪ್ ಮಾಡಿಲ್ಲ. ಅಲ್ಲಿ ಇಲ್ಲಿ ನೋಡಿದ್ದೀನಿ ಅಷ್ಟೇ, ಕಂಪ್ಲೀಟಾಗೆ ನೋಡಿಲ್ಲ ಈ ಸೀಸನ್. ಲಾಸ್ಟ್ ಸೀಸನ್ ಫಾಲೋ ಮಾಡ್ದಂಗೆ ಲಾಸ್ಟ್ ಸೀಸನ್ ಇದ್ದಂಥ ಕ್ರೇಜು ನನಗೆ ಈ ಸೀಸನು ಬರಲಿಲ್ಲ, ಅದೇನೋ ಗೊತ್ತಿಲ್ಲ. ಸೊ ವಿಡಿಯೋ ಮಾಡು ಅಂತ ಇವಾಗಲೂ ಸಹ ಆಗ್ತಾ ಇದ್ದೀರಾ, ವಾಟ್ಸಪ್ಪಲ್ಲೆಲ್ಲ ಆಗ್ತಾ ಇದ್ದೀರಾ ನನ್ನ ನಂಬರ್ ಇರೋರು ಸಬ್ಸ್ಕ್ರೈಬರ್ಸು ಮುಂದೆ. ಸೊ ಆಗಿದ್ದಾಗಲೇ ಅವನ ಅಜ್ಜಿ ಲಾಸ್ಟ್ ವಾರನಾದರೂ ವಿಡಿಯೋ ಮಾಡೋಣ ಗುರು ಅಂತ, ಅದೇನೋ ಗೊತ್ತಿಲ್ಲ ಗುರು. ಕಿಕ್ ಸ್ಟಾರ್ಟ್ ತೊಗೊಬೇಕು ಅಂತ ಅನ್ಕೊಂತೀನಿ, 2 ಸೀಸನು ಹಿಂಗೆ ಆಗಿದೆ. ಲಾಸ್ಟ್ ಸೀಸನು ಮಾಡಬೇಕು ಅಂತ ಅನ್ಕೊಂಡೆ ವಿಡಿಯೋನ, ಬಟ್ ಮಾಡೋಕ್ಕಾಗಲಿಲ್ಲ. ಈ ಸೀಸನ್ನು ಅಷ್ಟೇ ಕಿಕ್ ಸ್ಟಾರ್ಟ್ ತೊಗೊಂಡಿತ್ತು, ಒಂದು 20 ದಿನ ಮಾಡಿದೆ, ಆಮೇಲೆ ಹಂಗೆ ತುಪ್ಪಕ್ಕೆ ನಂಗೆ ಉದ್ರೋಗ್ಬಿಡ್ತಾ, ಕ್ರೇಜಾಗಿ ಬರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಕಾರಣ ಇಷ್ಟೇನೆ, ವಿಡಿಯೋ ಮಾಡೋದಕ್ಕೆ ಏನಕ್ಕೆ ಆಗಲಿಲ್ಲ ಅಂತ ನನಗೆ ಅನ್ನಿಸ್ತಿಲ್ಲ ವಿಡಿಯೋ ಮಾಡಬೇಕು ಅಂತ, ಅದಕ್ಕೋಸ್ಕರ ಮಾಡಲಿಲ್ಲ ಅಷ್ಟೇ. ಬೇರೆ ಏನು ರೀಸನ್ ಇಲ್ಲ, ಬೇರೆ ಏನೋ ಆಗೋಗ್ಬಿಟ್ಟಿದೆ ಅಂತೆಲ್ಲ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿದಿರೋದಕ್ಕೆ ಸ್ವಲ್ಪ ಜನ ಹಂಗೆ ಅನ್ಕೊಂಡಿರ್ತೀರ ಬಿಗ್ ಬಾಸ್ ಬಗ್ಗೆ ಏನಕ್ಕೆ ವಿಡಿಯೋ ಮಾಡ್ದಿಲ್ಲ ಅಂದರೆ, ನನಗೆ ಆ ಕ್ರೇಜ್ ಬರಲಿಲ್ಲ ವಿಡಿಯೋ ಮಾಡಬೇಕು ಅಂತ. ಸಿಂಪಲ್ ರೀಸನ್ನು, ಏನೋ ಲಾಸ್ಟ್ ವಾರ ಅಟ್ಲೀಸ್ಟ್ ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಫಿನಾಲೆ ವಾರ ಯಾರು ಗೆಲ್ಲಬಹುದು ಅನ್ನೋದು ಸಿಕ್ಕಾಪಟ್ಟೆ ಒಂದು ಕ್ವೆಶನಲ್ಲಿದೆ. ಆಫ್ಟರ್ ದಟ್ ವೈಲ್ಡ್ ಕಾರ್ಡ್ ಎಂಟ್ರಿ, ವೈಲ್ಡ್ ಕಾರ್ಡಲ್ಲಿ ಬಂದಿರೋ ಅಂಥವ್ರು ಫೈನಲಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಅಂದರೆ ಇದಕ್ಕೆ ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ಅಂತೂ ಕೊಡಲೇಬೇಕು ಗುರು. ಹನುಮಂತಣ್ಣನೂ ವೈಲ್ಡ್ ಕಾರ್ಡಲ್ಲಿ ಬಂದಿದ್ದು, ಈ ಕಡೆ ಬುಜ್ಜಿ ರಜಾದವ್ರೂ ಕೂಡ ವೈಲ್ಡ್ ಕಾರ್ಡಲ್ಲಿ ಬಂದಿದ್ರು. ಆಲ್ಮೋಸ್ಟ್ ಒಂದು 50 ಡೇಸ್ ಆದಮೇಲೆ ಬಂದಿದ್ದಿವರು. 50 ಡೇಸ್ ಆದಮೇಲೆ ಬಂದ್ಬಿಟ್ಟು ಈ ಕಡೆ ಫೈನಲ್ ಇದ್ದಾರೆ ಅಂತಂದರೆ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಹಾಕಿದ್ದಾರೆ ಅಂತಲೇ ಅರ್ಥ. ಆಬ್ವಿಯಸ್ಲಿ ಖಂಡಿತ ಕ್ರೆಡಿಟ್ ಕೊಡಲೇಬೇಕು ಎಕ್ಸ್ಟ್ರಾರ್ಡಿನರಿ ಎಫರ್ಟ್ಗೆ. ಒಂಥರ ಕಿಕ್ ಸ್ಟಾರ್ಟ್ ಆಗಿದ್ದಾನೆ, ಸೆಕೆಂಡ್ ಹಾಫ್ ಕಿಕ್ ಸ್ಟಾರ್ಟ್ ಆಗಿದ್ರೆ ಒಂಥರ ಬುಜ್ಜಿ ಅವರಿಂದ ಹೇಳ್ಬೇಕು, ಒಂಥರ ಎಲ್ಗೋ ತೊಗೊಂಡು ಹೋಗ್ಬಿಟ್ರು. ಹೌದು, ಇವಾಗ ಹೇಳ್ಬೋದು ದುರಾಂಕಾರ ಅದು ಇದು ಅಂತೆಲ್ಲ ಹೇಳ್ಬೋದು ನೀವು, ದುರಾಂಕಾರ ಅದು ಇದು ಎಲ್ಲ ಇರ್ಬೋದು, ಬಟ್ ಬೇಕಾಗಿರೋದು ಜನಕ್ಕೇನೋ, ಜನಕ್ಕೆ ಬೇಕಾಗಿರೋದು ಮಜಾ ಅಷ್ಟೇ. ಮಜಾ ಕೊಟ್ಟಿರೋದು ಇಲ್ಲಿ ಬುಜ್ಜಿ ಅಷ್ಟೇ. ಅವರೇ ಒಂಥರ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂಡಿರೋದು ಒಂಥರ ಈ ಸೀಸನ್ನ. ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ಏನಕ್ಕೆ ಅಂತಂದರೆ ಜನ ಮೆಚ್ಚಿದ್ದಾರೆ, ಜೊತೆಗೆ ಆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಜನರ ಎಕ್ಸ್ಪೆಕ್ಟೇಷನ್ ಅದನ್ನು ರೀಚ್ ಮಾಡಿದ್ರಿ. ಪಾಸಿಟಿವ್ ಏನೋ ನೆಗೆಟಿವ್ ಏನೋ ಎರಡೂ ಕೂಡ ರೀಚ್ ಮಾಡಿದರೆ, ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದರೆ ಆಶ್ಚರ್ಯ ಆಗುತ್ತೆ ಗುರು. 50 ದಿನ ಆದಮೇಲೆ ಬಿಟ್ಟು ಫೈನಲ್ಸಲ್ಲಿ ಇದ್ದಾರೆ ಅಂತಂದರೆ, ಟಾಪ್ 6 ಇದ್ದಾರೆ ಅಂತಂದರೆ ಆಶ್ಚರ್ಯ ಆಗಲೇಬೇಕು. ಹನುಮಂತಣ್ಣ ಬಿಡಿ ಒಂದು ಸ್ವಲ್ಪ ದಿನ ಆದಮೇಲೆ ಬಂದವರು, 25 ಡೇಸ್ ಆದಮೇಲೆ ಬಂದರು, ಬಟ್ ಇವ್ರು ಆಲ್ಮೋಸ್ಟ್ 50 ಡೇಸ್ ಆದಮೇಲೆ ಬಂದಂಥವ್ರು ಫೈನಲ್ಸಲ್ಲಿ ಇದ್ದಾರೆ ಅಂತಂದರೆ ಆಶ್ಚರ್ಯ ಪಡಲೇಬೇಕು. ನಾನು ಈ 6 ಜನ ಇವಾಗೇನು ಫೈನಲ್ಸಲ್ಲಿ ಇದ್ದಾರೆ, 6 ಜನ ಟಾಪ್ 6 ಇದ್ದಾರಲ್ಲ, ಸೊ ಈ ಟಾಪ್ 6 ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ತ್ರಿವಿಕ್ರಮ್ ಅವ್ರು ಬರ್ತಾರೆ ಅಂತ ಫಸ್ಟ್ನೇ ಹೇಳಿದ್ದೆ ನಿಮಗೆ, ಅವಾಗ ವಿಡಿಯೋ ಮಾಡ್ತಿದ್ದಾಗಲೇ ಹೇಳಿದ್ದೆ. ಆ್ಯಂಡ್ ಮಂಜಣ್ಣ ಬರ್ಬೋದು ಅಂತ ಹೇಳಿದ್ದೆ. ಬೇರೆಯವ್ರ ಮೇಲೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇವರೆಲ್ಲ ರಜತ್ ಅವರೆಲ್ಲ ಬಂದಮೇಲೆ ನಾನು ವಿಡಿಯೋನೇ ಮಾಡೇ ಇಲ್ಲ. ನಾನು ಹನುಮಂತಣ್ಣ ಬಂದಾಗಲೇ ಲಾಸ್ಟ್ ನಾನು ವಿಡಿಯೋ ಮಾಡಿದ್ದು, ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಇವಾಗ ಟಾಪ್ 6 ಇದ್ದಾರೆ. ಈ ಕಡೆ ಹನುಮಂತಣ್ಣ, ರಜತ್, ಮಂಜಣ್ಣ, ತ್ರಿವಿಕ್ರಮ್, ಭವ್ಯ ಆ್ಯಂಡ್ ಮೋಕ್ಷಿತಾ. ಸೊ ಈ ಟಾಪ್ 6 ಈ ವಾರ ನಿರ್ಧಾರ ಆಗುತ್ತೆ ಯಾರು ಅಲ್ಟಿಮೇಟಾಗಿ ಚಾಂಪಿಯನ್ಸ್ ಆಗ್ತಾರೆ ಅಂತ. ಬಟ್ ನನಗೇನೋ ಅನ್ನಿಸ್ತಾ ಇದೆ ಇಟ್ ವಿಲ್ ಬಿ ಬಾಯ್ ವಿನ್ನರ್ ಅಂತ, ಅಂದರೆ ಹುಡುಗನೇ ಗೆಲ್ಲೋದು ಅಂತ ಅನ್ನಿಸ್ತಾ ಇದೆ. ಹುಡುಗಿಗೆಲ್ಲ ಸಿಕ್ಕಾಪಟ್ಟೆ ಡೌಟು, ನನಗೇನು ಅನ್ನಿಸ್ತಾ ಇಲ್ಲ ಗೆಲ್ತಾರೆ ಅಂತ. ಅದೇ ಮೋಕ್ಷಿತಾ ಮತ್ತು ಭವ್ಯ ಇವರಿಬ್ಬರು ಯಾರು ಗೆಲ್ತಾರೆ ಅಂತ ಅನ್ನಿಸ್ತಿಲ್ಲ. ಗೆದ್ದರೆ ಸಿಕ್ಕಾಪಟ್ಟೆ ಒಂಥರ ಕಾಂಪಿಟೇಷನ್ ಇದು, ಹೇಳೋಕ್ಕಾಗ್ತಿಲ್ಲ ಯಾರು ಗೆಲ್ಬೋದು ಅಂತ. ಸಿಕ್ಕಾಪಟ್ಟೆ ಒಂಥರ ಕಾಂಪಿಟೇಟಿವ್ ಆಗಿದೆ, ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಈ ವಾರ ಕಂಪ್ಲೀಟಾಗಿ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂಚೆ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಿದ್ದು ನಾನೇ ಮಾಡಲಿಲ್ಲ, ವ್ಯೂಸ್ ಬಂದರೂ ಕೂಡ ಮಾಡಲಿಲ್ಲ, ನನಗೆ ಅದೇನೋ ಕ್ರೇಜ್ ಬರಲಿಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ನೀವೇ ನೋಡಿರ್ತಾರೆ ಎಷ್ಟು ಯಾವ ಮಟ್ಟಿಗೆ ವ್ಯೂಸ್ ಬರ್ತಾಯಿತ್ತು ಅಂತ ನಮ್ಮ ಚಾನಲಲ್ಲಿ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಿದಾಗ. ಬಿಡಿ, ನೆಕ್ಸ್ಟ್ ಸೀಸನು ಸಪ್ರೇಟ್ ಚಾನಲ್ ತೆಗ್ದಾದ್ರೂ ಡೆಡಿಕೇಟೆಡ್ ಆಗಿ ಬಿಗ್ ಬಾಸ್ ಬಗ್ಗೆ ಫುಲ್ ಫ್ಲೆಡ್ಜ್ಡ್ ಆಗಿ 100 ದಿನ ಆಗುತ್ತೋ 120 ದಿನ ಆಗುತ್ತೋ ಕಂಪ್ಲೀಟಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸುದೀಪ್ ಅಣ್ಣ ಅವ್ರ ರಿಲೇಟೆಡ್ ಹೇಳಲೇಬೇಕು. ಸುದೀಪ್ ಸರ್ ಅವರು ಇವಾಗ ಒಂಥರ ಸ್ಟೆಪ್ ಡೌನ್ ಆಗೋಗ್ಬಿಟ್ರು, ಫುಲ್ ಫ್ಲೆಡ್ಜ್ಡ್ ಆಗಿ ಹೇಳ್ಬಿಟ್ರು ಅವರು. ನೆನ್ನೆ ಟ್ವೀಟ್ ಬೇರೆ ಮಾಡಿಬಿಟ್ಟಿದ್ದಾರೆ, ಇವತ್ತು ಬೆಳಗ್ಗೆ ಟ್ವೀಟ್ ಮಾಡಿದ್ದಾರೆ, ಇಲ್ಲ ಅವರು ಮುಗೀತು ಕತೆ ಅಂತ. ಏನಾದ್ರು ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತಾರೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲ ಮತ್ತೆ ಇನ್ನೊಂದು ಸೀಸನು ಮಾಡ್ಬೋದು ಅಂತ ಮುಂಚೆನೇ ಹೇಳಿದರು, ಸೀಸನ್ ಸ್ಟಾರ್ಟ್ ಆಗಲೇ ಹೇಳಿದರು ಇದು ಲಾಸ್ಟ್ ಸೀಸನು ಅಂತ. ಮತ್ತೆ ಇವಾಗ ಹೇಳಿದ್ದಾರೆ ಲಾಸ್ಟ್ ಸೀಸನ್ ಇದು ಮುಗೀತು, ಇನ್ನು ಫಿನಾಲೆ ಏನಿದೆ ಅದಾದಮೇಲೆ ಮುಗೀತು ನಂದು ಬಿಗ್ ಬಾಸ್ಗೆ ಮತ್ತೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ರೆ. ಸೊ ಸ್ಯಾಡ್ ಮೂಮೆಂಟ್ ಏನೂ ಮಾಡೋದಕ್ಕಾಗೋದಿಲ್ಲ, ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೋಬೇಕು. ಮುಂಚೆನೇ ಹೇಳಿದರು, ಏನು ಆಲ್ ಆಫ್ ಎ ಸಡನ್ ಹೇಳ್ತಾ ಇರೋಂಥದ್ದೇನಲ್ಲ. ಆ್ಯಂಡ್ ಧನ್ರಾಜ್ ಅವರು ಎಲಿಮಿನೇಟ್ ಆಗಿದ್ದು ನಿನ್ನೆ ಸಿಕ್ಕಾಪಟ್ಟೆ ಒಂಥರ ಎಮೋಷ್ನಲ್ ಮೂಮೆಂಟು.
ಇಲ್ಲಿವರೆಗೂ ಬಂದ್ರಲ್ಲ ಅದಕ್ಕೊಂದು ಕ್ರೆಡಿಟ್ ಕೊಡ್ಬೇಕು. ನಾನೇನೋ ಇವರು ಒಂದು ತಿಂಗಳು ಕೂಡ ಇರೋದಿಲ್ಲ ಟಕ್ಕನಾಗಿ ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಜನ ನೋಡಿ ಕೈ ಹಿಡಿದಿದ್ದಾರೆ ಧನರಾಜ್ ಅವರು. ಅದೇ ಥರ ಎಂಟರ್ಟೈನ್ ಕೂಡ ಮಾಡಿದ್ದಾರೆ. ನಿಮಗೇನು ಅನ್ನಿಸ್ತಾ ಇದೆ ಟಾಪ್ 2 ಯಾರಿರ್ಬೋದು ಅಂತ ಅನ್ನಿಸ್ತಾ ಇದೆ? ಸುದೀಪ್ ಸರ್ ಅವರ 2 ಕೈಯಲ್ಲಿ ಯಾರ್ಯಾರ ಕೈ ಇರುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಜಾಸ್ತಿ ನೋಡಿದ್ರೆ ಗೊತ್ತು ನನಗಿಂತ. ನೀವು ಬಿಗ್ ಬಾಸ್ ಇದನ್ನು ಕಂಪ್ಲೀಟಾಗಿ ನೋಡಿಲ್ಲ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನೋಡಿದೆ, ಮೊದಲು ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿದ್ದೀನಿ ಅಷ್ಟೇ. ಫುಲ್ ಫ್ಲೆಡ್ಜ್ ಆಗಂತೂ ಖಂಡಿತ ನೋಡಿಲ್ಲ. ನಿಮಗೆ ಗೊತ್ತಿದ್ದಷ್ಟು ನನಗೆ ಖಂಡಿತ ಗೊತ್ತಿರೋದಿಲ್ಲ, ಅದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಿರೋದು. ನೋಡೋಣ, ಈ ವಾರ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಲಾಸ್ಟ್ ವಾರ ಆಗಿರೋದ್ರಿಂದ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.